ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದಲ್ಲಿ ಏನು ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಹಮ್ಮಿಕೊಂಡಿದ್ದಂತಹ ಪಂಜಿನ ಮೆರವಣಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯವಾಗಿದೆ. ಏನು ಅಖಂಡ ಭಾರತ ಸಂಕಲ್ಪ ದಿನ ಮತ್ತು ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನಾ ದಿನ ಅಂಗವಾಗಿ ಪಂಜಿನ ಮೆರವಣಿಗೆಗೆ ನಿನ್ನೆ ಒಂದು ಚಾಲನೆಯನ್ನು ಕೊಡಲಾಗಿತ್ತು. ಏನು ಮುಳಬಾಗಿಲು ಪಟ್ಟಣದ ಪೊಳ್ಳಿಗರಪಾಳ್ಯ ಬಡಾವಣೆಯಿಂದ ಅಲ್ಲಿಂದ ಆರಂಭವಾದಂತಹ ಪಂಜಿನ ಮೆರವಣಿಗೆ ಏನು ಸುಮಾರು ಒಂದು 2 ಕಿಲೋಮೀಟರ್ ದೂರ ಮಾರ್ಗವಾಗಿ ಚಲಿಸಿ ಮುತ್ಯಾಲಪೇಟೆಯ ಗಂಗಮ್ಮ ದೇವಸ್ಥಾನದ ಎದುರು ಅಂತ್ಯಗೊಂಡು ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ತೆರೆ ಬಿದ್ದಿರುವಂಥದ್ದು. ಆದರೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಕ್ಕೆ ಏನೆಲ್ಲ ಒಂದು ಅಡೆತಡೆಗಳಾಗಿತ್ತು ಮತ್ತೆ ಈ ಒಂದು ಕಾರ್ಯಕ್ರಮಗಳಿಗೆ ಪೊಲೀಸ್ ಇಲಾಖೆ ಯಾವ ರೀತಿಯ ಒಂದು ಕಟ್ಟುನಿಟ್ಟಿನ ಒಂದು ಭದ್ರತೆಯನ್ನು ಮಾಡಲಾಗಿತ್ತು, ಏನು ಪೊಲೀಸ್ನ ಒಂದು ಕಟ್ಟೆಚ್ಚರದಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ಇದೀಗ ಸುಸೂತ್ರವಾಗಿ ಇದೀಗ ಆಗಿರ್ತಕ್ಕಂಥದ್ದು. ಏನು ಮುಳಬಾಗಿಲು ಪಟ್ಟಣದಲ್ಲಿ ನಾವು ಹಿಂದೆ ಗಮನಿಸಿದ್ವಿ, ಶ್ರೀರಾಮೋತ್ಸವ ಕಾರ್ಯಕ್ರಮದ ನಿಮಿತ್ತ ಅಲ್ಲಿ ಒಂದು ಕಲ್ಲು ತೂರಾಟ ಆಗಿದ್ದು ಅನ್ಯ ಕೋಮಿನ ಜನ ಏನಿದ್ದಾರೆ ಶ್ರೀರಾಮನ ಒಂದು ಮೆರವಣಿಗೆ ವೇಳೆಯಲ್ಲಿ ಕಲ್ಲು ತೂರಾಟ ಮಾಡಿದ್ರು. ಈ ವೇಳೆ ಏನು ಗುಂಪು ಘರ್ಷಣೆ ಕೂಡ ಆಗಿತ್ತು. ಹಾಗಾಗಿನೇ ಇಂಥ ಒಂದು ಘಟನೆ ಮರುಕಳಿಸಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಕೋಲಾರ ಜಿಲ್ಲಾ SP ಆಗಿರ್ತಕ್ಕಂಥ ನಿಖಿಲ್ ಅವರ ನೇತೃತ್ವದಲ್ಲಿ ಒಂದು ರೂಟ್ ಮಾರ್ಚ್ ಅನ್ನು ಕೂಡ ಹಮ್ಮಿಕೊಂಡು ಆ ಒಂದು ಭಾಗದಲ್ಲಿ ಒಂದು ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿತ್ತು. ಹಾಗಾಗಿನೇ ಒಂದು ಪೊಲೀಸಿನ ಒಂದು ಕಟ್ಟೆಚ್ಚರದಲ್ಲಿ ಒಂದು ಕಾರ್ಯಕ್ರಮ ಇದೀಗ ಸುಸೂತ್ರವಾಗಿ ನೆರವೇರಿರ್ತಕ್ಕಂಥದ್ದು. ಏನು ಮುಳಬಾಗಿಲು ಪಟ್ಟಣದ ಪೊಳ್ಳಿಗರಪಾಳ್ಯ ಬಡಾವಣೆಯಲ್ಲಿ ಸಂಜೆ 7 ಗಂಟೆಗೆ ಈ ಒಂದು ಪಂಜಿನ ಮೆರವಣಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಾಗಿತ್ತು. ಬಜರಂಗ ದಳ ಮತ್ತೆ ವಿಶ್ವ ಹಿಂದೂ ಪರಿಷತ್ನ ನಾಯಕರು ಮತ್ತೆ ಸ್ಥಳೀಯವಾಗಿರ್ತಕ್ಕಂಥ ಹಿಂದೂ ಪರ ಸಂಘಟನೆಗಳು ಮತ್ತೆ BJP ಪಕ್ಷದ ನಾಯಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. 7 ಗಂಟೆಗೆ ಏನು ಪೊಳ್ಳಿಗರಪಾಳ್ಯ ಬಡಾವಣೆಯಿಂದ ಆರಂಭವಾದಂತಹ ಒಂದು ಏನು ಪಂಜಿನ ಮೆರವಣಿಗೆ ಏನಿದೆ ಆ ಒಂದು ಮೆರವಣಿಗೆ ವಿನೋಸ್ಪುರ ಸರ್ಕಲ್ ಅಂತ ಏನ್ ಕರಿತೀವಿ ಆ ಒಂದು ಪ್ರದೇಶದಲ್ಲಿ ಅನ್ಯ ಕೋಮಿನ ಜನ ಅತಿ ಹೆಚ್ಚಾಗಿ ಒಂದು ವಾಸ ಮಾಡೋ ಕಾರಣ ಅಲ್ಲಿ ಒಂದು ಬಿಗಿ ಒಂದು ಬಂದೋಬಸ್ತನ್ನು ಕೂಡ ಪೊಲೀಸರು ಆಯೋಜನೆ ಮಾಡಿದ್ರು. ಈ ಪೊಲೀಸ್ ಬಂದೋಬಸ್ತಲ್ಲಿ ಈ ಒಂದು ಮೆರವಣಿಗೆ ಸಾಕ್ತು. ನಂತರ ಏನು ಸುಮಾರು 2 ಕಿಲೋಮೀಟರ್ ಮಾರ್ಗವಾಗಿ ಸಂಚರಿಸಿದಂತಹ ಈ ಒಂದು ಪಂಜಿನ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ S ಮುನಿಸ್ವಾಮಿ ಅವರು ಮತ್ತೆ ಸ್ಥಳೀಯ BJP ನಾಯಕರು ಮತ್ತೆ ಬಜರಂಗ ದಳ ಸಂಘಟನೆಯ ಮುಖಂಡರು ಮತ್ತೆ ವಿಶ್ವ ಹಿಂದೂ ಪರಿಷತ್ನ ನಾಯಕರು ಸೇರಿದಂತೆ ಸುಮಾರು 500ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಯುವಕರು ಪಂಜನ ಹಿಡಿದು ಮೆರವಣಿಗೆಯಲ್ಲಿ ಭಾಗಿಯಾದ್ರು. ಮತ್ತೆ ಏನು ಭಾರತದ ಪರವಾಗಿ ಘೋಷಣೆ ಮತ್ತೆ ಧರ್ಮದ ಪರವಾಗಿ ಘೋಷಣೆ ಮತ್ತೆ ಸಂಘಟನೆ ಪರವಾಗಿ ಘೋಷಣೆಗಳನ್ನ ಕೂಗ್ತಾ ಈ ಒಂದು ಪಂಜಿನ ಮೆರವಣಿಗೆಯಲ್ಲಿ ಯುವಕರು ಬಹಳಷ್ಟು ಉತ್ಸಾಹದಿಂದ ಭಾಗಿಯಾಗಿದ್ರು. ನಂತರ ಏನು ನಗರದ ಮುತ್ಯಾಲಪೇಟೆ ಬಡಾವಣೆಯಲ್ಲಿರ್ತಕ್ಕಂಥ ಗಂಗಮ್ಮ ದೇವಸ್ಥಾನದವರೆಗೂ ಈ ಒಂದು ಪಂಜಿನ ಮೆರವಣಿಗೆ ಸಾಕ್ತು. ಅಲ್ಲಿ ಒಂದು ಏನು ಪಂಜಿನ ಮೆರವಣಿಗೆ ಕಾರ್ಯಕ್ರಮ ಅಂತ್ಯವಾಯಿತು. ನಂತರ ಅಲ್ಲಿ ಒಂದು ತೆರೆದ ವೇದಿಕೆ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಬಜರಂಗ ದಳ ಮತ್ತೆ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಈ ಒಂದು ತೆರೆದ ಒಂದು ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಧರ್ಮ ಜಾಗೃತಿ ನಿಟ್ಟಿನಲ್ಲಿ ಧರ್ಮದ ಕುರಿತಾದಂತಹ ಜಾಗೃತಿ ಹಿಂದೂಗಳಲ್ಲಿ ಮೂಡಿಸುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖ ಏನು ಮುಖ್ಯ ಅತಿಥಿಯಾಗಿ ವಾಗ್ಮಿ ಆಗಿರ್ತಕ್ಕಂಥ ಹಾರಿಕಾ ಮಂಜುನಾಥ್ ಅವರು ಮತ್ತೆ ಮಾಜಿ ಸಂಸದ S ಮುನಿಸ್ವಾಮಿ ಅವರು ಮತ್ತೆ ಆ ಒಂದು ಭಾಗದ BJP ನಾಯಕರು ಆಗಿರ್ತಕ್ಕಂಥ ಶೀಗೇಹಳ್ಳಿ ಸುಂದರ್ ಅವರು ಮತ್ತೆ ಏನು ಬಜರಂಗ ದಳದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಾಬು ಅವರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಜನರು ಕೂಡ ಭಾಗಿಯಾಗಿದ್ರು. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡಿದಂತಹ ಏನು ಹಾರಿಕಾ ಮಂಜುನಾಥ್ ಅವರು ಏನು ಹಿಂದೂಗಳಲ್ಲಿ ಬಹಳಷ್ಟು ಜಾಗೃತಿ ಆಗ್ಬೇಕಾಗಿದೆ, ಜಾತಿ ಮನೋಭಾವವನ್ನು ಬಿಟ್ಟು ನಾವೆಲ್ಲರೂ ಕೂಡ ಒಂದಾಗಿರ್ಬೇಕು, ದೇಶದ ಪರವಾಗಿ ಇರಬೇಕು ನಾವೆಲ್ಲರೂ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವರು ಹೇಳಿರ್ತಕ್ಕಂಥದ್ದು. ನಿರಾಶ್ರಿತರಿಗವರು ಹೇಳಿದಂತ ಮಾತು ಸರಿನೋ ತಪ್ಪು ಎಂಬುದು ನನ್ನ ವಿಚಾರ ಅಲ್ಲ, ಆ ವಿಚಾರ ನಿಮಗೆ ಬಿಡ್ತೀನಿ. ಇರೋ ಇತಿಹಾಸವನ್ನೇ ಹೇಳುವಂತ ಪ್ರಯತ್ನ ಅಷ್ಟೇ ಮಾಡ್ತಿರೋದು ನಾನು. ಏನಕ್ಕೆ ಪ್ರಯತ್ನಗಳು ಮಾಡಿದ್ರು ನಮ್ಮ ನಾಯಕರು? ಕಾರಣ ಇಷ್ಟೇ, ದೇಶದ ಸೌಹಾರ್ದತೆ ಕಾಪಾಡಬೇಕು, ಭ್ರಾತೃತ್ವವನ್ನ ಕಾಪಾಡಬೇಕು. ದೇಶವೇ ತುಂಡಾಯ್ತು, ಆ ಸಂದರ್ಭದಲ್ಲೂ ಸೌಹಾರ್ದತೆ ಕಾಪಾಡುವಂತ ಪ್ರಯತ್ನವನ್ನ ನಮ್ಮ ಅಂದಿನ ನಾಯಕರು ಮಾಡಿದ್ರು. ಸರಿ, ಯಾವ ಮಟ್ಟಕ್ಕೆ ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮಗೆ ಅರ್ಥ ಆಗುತ್ತೆ, ದೇಶ ವಿಭಜನೆ ಆಗುವ ಕಾರಣವೇ ಈ ಸೌಹಾರ್ದತೆ, ಈ ಸೌ ಕಾಲ್ಡ್ ಭ್ರಾತೃತ್ವ. ನಮ್ಮ ನಾಯಕರಿಗೆ ಅರ್ಥವೇ ಆಗ್ಲಿಲ್ಲ. ಸೌಹಾರ್ದತೆ ಅಂದ್ರೆ ಕಣ್ಣು ಮುಂದೆ ಆಗ್ತಿರುವಂತ ಅಪರಾಧಗಳ ಜೊತೆ ರಾಜಿ ಅಲ್ಲ ಅನ್ನೋದು ನಮ್ಮ ನಾಯಕರಿಗೆ ಅರ್ಥ ಆಗ್ಲಿಲ್ಲ. ನಿರಂತರ ರಾಜಿ ಮಾಡ್ಕೊಂಡು ಬಂದ್ರು, ಒಂದಾದ ನಂತರ ಒಂದು. 1927 ಇಡೀ ಭಾರತದಾದ್ಯಂತ ಹಿಂದೂ ಧರ್ಮವನ್ನ ಬಿಟ್ಟು ಹೋಗಿ ಮತಾಂತರ ಆಗಿರುವಂತ ಹಿಂದೂಗಳನ್ನ ವಾಪಸ್ ಗರ್ವಾಪ್ಸಿ ಮಾಡುತ್ತಾ, ನೀವ್ ಏನು ಮಾಡೋದು ಬೇಡಪ್ಪ, ಹರಿಬೋಲ್, ರಾಮನ ಹೆಸರನ್ನ ಹೇಳಿ, ಕೃಷ್ಣನ ಹೆಸರನ್ನ ಹೇಳಿ, ಭಗವಂತನ ಹೆಸರನ್ನ ಬಾಯಿಂದ ಉಚ್ಚರಿಸಿ ಸಾಕು, ನೀವ್ ವಾಪಸ್ ಹಿಂದೂ ಧರ್ಮಕ್ಕೆ ಬಂದ ಹಾಗೆ ನಾವು ನಿಮ್ಮನ್ನು ಸ್ವೀಕರಿಸ್ತೀವಿ ಅಂತ ಇಡೀ ದೇಶದಾದ್ಯಂತ ಹಿಂದೂಗಳನ್ನ ಗರ್ವಾಪ್ಸಿ ಮಾಡ್ತಿದ್ದಂತ ಶ್ರದ್ಧಾನಂದರು ಅಹಿಂಸೆಯ ಮಾರ್ಗದಲ್ಲಿ ಕೆಲಸ ಮಾಡ್ತಿದ್ದವರಲ್ವಾ. ಶ್ರದ್ಧಾನಂದರ ಹತ್ಯೆ ಆಯ್ತು, ಹತ್ಯೆ ಮಾಡಿದವ ಅಬ್ದುಲ್ ರಶೀದ್.
1927 ಯಂಗ್ ಇಂಡಿಯಾ ಮ್ಯಾಗಝಿನ್ ಅಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ಆರ್ಟಿಕಲ್ ಅನ್ನು ಬರೀತಾರೆ. ಆರ್ಟಿಕಲ್ ನ ಹೆಸರು ದ ಕೇಸ್ ಆಫ್ ಅಬ್ದುಲ್ ರಶೀದ್. ಆ ಆರ್ಟಿಕಲ್ ನಲ್ಲಿ ಮಹಾತ್ಮ ಗಾಂಧೀಜಿಯವರು ಉಲ್ಲೇಖಿಸುತ್ತಾರೆ, ದಿ ಸುಪ್ರೀಂ ಬ್ರೇವರಿ ಅಂಡ್ ದ ಫೇತ್ ಆಫ್ ಅಬ್ದುಲ್ ರಶೀದ್ ಡಿಮ್ಯಾಂಡ್ಸ್ ಅಡ್ಮಿರೇಷನ್. ಕೋಟ್ ಆನ್ ಕೋಟ್, ಒಂದು ಪದ ನನ್ನದಲ್ಲ. ಮಹಾತ್ಮ ಗಾಂಧೀಜಿಯವರು ಬರೀತಾರೆ, ಅಬ್ದುಲ್ ರಶೀದ್ ನ ಪರಮ ಧೀರತನ ಮತ್ತು ಅವನ ಭಕ್ತಿಗೆ ನಾನು ಶ್ಲಾಘನೆ ವ್ಯಕ್ತಪಡಿಸಲೇಬೇಕು. ಕೊಲೆಗಡಕನನ್ನು ಸಮರ್ಥಿಸಿಕೊಂಡ್ವಿ ನಾವು ಒಂದಲ್ಲ ಒಂದು ರೂಪದಲ್ಲಿ. ಸಿಟ್ಟು ಬರೋದು ಈ ಕಾರಣಕ್ಕಲ್ಲ ಸ್ವಾಮಿ. ಭಗತ್ ಸಿಂಗರು ನೇಣುಗಂಬಕ್ಕೇರುತ್ತಾರೆ. ಭಗತ್ ಸಿಂಗರು ನೇಣುಗಂಬಕ್ಕೇರಿದಂತ 3 ದಿನಗಳಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ನಿಂತು ಮಹಾತ್ಮ ಗಾಂಧೀಜಿಯವರು ಮಾತಾಡ್ತಿರಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರು ಹೇಳುವಂತ ಮಾತೇನು ಗೊತ್ತೇ? We shall not follow the actions of Bhagat Singh. The way they pursued was nothing but waste and futile. ಭಗತ್ ಸಿಂಗ್ ಪಾಲಿಸಿದಂತ ಮಾರ್ಗ ವ್ಯರ್ಥ ಮತ್ತು ಅದರಿಂದ ಯಾವುದು ಕೆಲಸ ಆಗೋದಿಲ್ಲ. ಆದ್ರಿಂದ ನೀವು ಯಾರು ಭಗತ್ ಸಿಂಗರ ಮಾರ್ಗವನ್ನ ಪಾಲಿಸಬೇಡಿ. ಭಗತ್ ಸಿಂಗರು ಹುತಾತ್ಮರಾದಂತ ನಂತರ ಯಂಗ್ ಇಂಡಿಯಾ ಮ್ಯಾಗಝಿನ್ ಅಲ್ಲಿ ಮಹಾತ್ಮ ಗಾಂಧೀಜಿಯವರು ಬರೀತಾರೆ ಭಗತ್ ಸಿಂಗ್ನ ಬಗ್ಗೆ. ವಾಟ್ ಭಗತ್ ಸಿಂಗ್ ಡಿಡ್ ವಾಸ್ ಎರರ್. ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ದಿಸ್. ಭಗತ್ ಸಿಂಗ್ ಮಾಡಿ ತಪ್ಪು ಅನ್ನೋದು ನಿಮ್ಗೆ ಅರ್ಥ ಆಗಬೇಕು. ಯಾರ್ಯಾರೋ ಹೇಳೋದು ಬಿಡಿ, ಮಹಾತ್ಮ ಗಾಂಧೀಜಿಯವರು ಬರೆಯೋದು ಬಿಡಿ. ಲಾರ್ಡ್ ಇರ್ವಿನ್ ಜೊತೆ ಮಾತಾಡ್ಲಿಕ್ಕೆ ಹೋದಂತ ಮಹಾತ್ಮ ಗಾಂಧೀಜಿಯವರ ಸಂಭಾಷಣೆಯನ್ನ ಅವರದ್ದೇ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದಂತ ಮಹಾದೇವ್ ದೇಸಾಯಿ ಅವರು ಹೇಳಿದಂತ ಆಧಾರದ ಮೇಲೆಗೆ ಜೈನ್ ನಾರಸಿಂಗ್ ಶರ್ಮಾ ಅವರು ಬರೆದಿರುವಂತ ಒಂದು ಆರ್ಟಿಕಲ್ ಇದೆ, ಭಗತ್ ಸಿಂಗ್ ಅಂಡ್ ಮಹಾತ್ಮ ಗಾಂಧಿ ದ ಕ್ಲಾಶ್ ಆಫ್ ಐಡಿಯಾಲಜೀಸ್ ಅಂತ ಆರ್ಟಿಕಲ್ ನಲ್ಲಿ ಉಲ್ಲೇಖಿಸುತ್ತಾರೆ. ಇರ್ವಿನ್ ಜೊತೆ ಮಾತಾಡಿದಂತ ಮಹಾತ್ಮ ಗಾಂಧೀಜಿಯವರು ಭಗತ್ ಸಿಂಗರ ಕುರಿತಾಗಿ ಹೇಳ್ತಾರೆ, ಭಗತ್ ಸಿಂಗ್ ಮೈಟ್ ಬಿ ಬ್ರೇವ್ ಬಟ್ ಇಸ್ ಮೈಂಡ್ ಇಸ್ ನಾಟ್ ಇನ್ ದ ರೈಟ್ ಪ್ಲೇಸ್. ಭಗತ್ ಸಿಂಗ್ ಧೀರನಾಗಿರ್ಬೋದು, ಆದ್ರೆ ಭಗತ್ ಸಿಂಗಿನ ಮನಸ್ಥಿತಿ ಸರಿ ಇಲ್ಲ ಅಂತ ಬ್ರಿಟಿಷ್ ಆದಂತ ವೈಸ್ರಾಯ್ ಇರ್ವಿನ್ಗೆ ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ಮಾತು ಭಗತ್ ಸಿಂಗ್ನ ಕುರಿತಾಗಿ. ಇಂತಹ ಮಹಾತ್ಮ ಗಾಂಧೀಜಿಯವರು ಒಂದು ಕಾಲದಲ್ಲಿ ಅಬ್ದುಲ್ ರಶೀದನನ್ನ ಸಮರ್ಥಿಸಿಕೊಳ್ತಾರೆ. ಯಾವ ನೆಪದಲ್ಲಿ? ಸೌಹಾರ್ದತೆ ಹೆಸರಲ್ಲೇ. ಅಲ್ಲಿಗೂ ಒಪ್ಕೊಂಡು ಭಾರತ ಸುಮ್ಮನಾಯ್ತು, ಹಿಂದೂಗಳು ಸುಮ್ಮನಾದ್ವಿ, ಭಾರತೀಯರು ಸುಮ್ಮನಾದ್ವಿ. ನಮ್ಮ ನಾಯಕರ ಸೌಹಾರ್ದತೆ ಅಲ್ಲಿಗೆ ನಿಲ್ಲಿಲ್ಲ. ಇನ್ನು ಇದೇ ಒಂದು ವೇದಿಕೆಯಲ್ಲಿ ಮಾತನಾಡಿದಂತಹ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರು ಇತ್ತೀಚೆಗೆ ಏನು ಧರ್ಮಸ್ಥಳದ ಕ್ಷೇತ್ರ ಕುರಿತಾಗಿ ಕೆಲವೊಂದು ಅಪಪ್ರಚಾರ ಆಗ್ತದೆ, ಕೆಲವೊಬ್ರು ಏನು ಯೂಟ್ಯೂಬ್ಗಳಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಬೇರೆ ಬೇರೆ ರೀತಿಯಾಗಿ ಧರ್ಮಸ್ಥಳ ಕ್ಷೇತ್ರವನ್ನ ಏನು ಆ ಒಂದು ಕ್ಷೇತ್ರಕ್ಕೆ ಕಪ್ಪು ಚುಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇವರಿಗೆ ಹೊರದೇಶಗಳಿಂದ ಹಣವನ್ನ ಪೂರೈಸಿ ಮತ್ತೆ ಕೆಲವೊಂದು ಸಂಘಟನೆಗಳು ಕೂಡ ಇದಕ್ಕೆ ಭಾಗಿಯಾಗಿದ್ದಾರೆ. ಇದಕ್ಕೆ ಕೆಲವೊಂದು ಸಂಘಟನೆಗಳ ಒಂದು ಕೈವಾಡ ಇದೆ ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ನಮ್ಮ ಧರ್ಮಸ್ಥಳದ ವಿಷಯದಲ್ಲಿ ಏನೇನ್ ಪಿತೂರಿ ನಡೀತಾ ಇದೆ, ಅಲ್ಲಿ ಧರ್ಮಾಧಿಕಾರಿಗಳ ಮೇಲೆ ಏನೇನ್ ಪಿತೂರಿ ನಡೀತಾ ಇದೆ, ಇದಕ್ಕೆಲ್ಲ ಅವ್ರಿಗೂ ನಾವು ಧೈರ್ಯ ತುಂಬಂತ ಕೆಲಸಗಳನ್ನು ಮಾಡ್ಬೇಕು. ನಾವು ಮುಂದೊಂದ್ ದಿನ ನಾವು ಬರ್ತೀರಿ, ನಿಮ್ ಪರವಾಗಿರ್ತೀರಿ. ನಾವು ಇಲ್ಲಿ ಹೋರಾಟಗಳನ್ನ ನಿಮ್ ಪರವಾಗಿ ಮಾಡಿದಿರಿ. ಇವತ್ತು ಸಮೀರ್ ಅರೆಸ್ಟ್ ಆಗಿದ್ದಾರೆ, ನಿನ್ನೆ ತಿಮ್ರೋಡಿ ಅರೆಸ್ಟ್ ಆಗಿದ್ದಾರೆ. ನಾಳೆ ದಿನ ಆ ತಮಿಳ್ನಾಡಲ್ಲಿ ಒಂದು MP ಇದ್ದಾನೆ, ಅವರು ಅರೆಸ್ಟ್ ಆಗ್ತಾರೆ. ಯಾರ್ಯಾರು ಇದಕ್ಕೆ ಪಾಕಿಸ್ತಾನದಿಂದ ಹಣ ಕೊಟ್ರು, ಯಾವ ಮಿಷನರೀಸ್ ಹಣ ಕೊಟ್ರು, ಇದನ್ನೆಲ್ಲ ನಮ್ಮಲ್ಲಿ ಅಮಿತ್ ಶಾ ಅವರು ಇದನ್ನ ತನಿಖೆ ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿಸೈಡ್ ಮಾಡಿರೋದ್ರಿಂದ ನಾವೆಲ್ಲರೂ ಇಲ್ಲಿ ಯಾರ್ಯಾರು ನಮ್ಮ ದೇಶದ ವಿರುದ್ಧವಾಗಿ ಚಟುವಟಿಕೆಗಳನ್ನ ನಡೆಸ್ತಾ ಇರ್ತಾರೋ ಅದು ನಮ್ಮ ಡಿಪಾರ್ಟ್ಮೆಂಟ್ಗೂ ಗೊತ್ತು, ನಿಮಗೂ ಗೊತ್ತು. ಅವ್ರನ್ನ ಕೂಡಲೇ ಹಿಡಿದು ಯಾರೇ ದೇಶದ್ರೋಹಿಗಳಾಗಿರ್ಲಿ, ಇಲ್ಲಿ ಯಾರೇ MLA ಆಗಿರ್ಲಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿರ್ಲಿ, ದೇಶ ಫಸ್ಟ್, ದೇಶದ್ರೋಹಿಗಳನ್ನ ನಾವು ಹಿಡಿದುಕೊಡ್ತೀರಿ, ಸದಬಡಿತೀರಿ ಅಂತ ಹೇಳಿ ನಾವು ಡಿಸೈಡ್ ತಗೊಂಡ್ರೆ ಅಕ್ಕಪಕ್ಕದಲ್ಲಿರೋರು ಬಾಲ ಮುದ್ರಕೊಂಡು ಸೈಲೆಂಟ್ ಆಗಿರ್ತಾರೆ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನಾವು ಹಿಂದೆ ಗಮನಿಸಬಹುದು, ಬಹಳಷ್ಟು ಏನು ಹಿಂದೂ ಪರ ಸಂಘಟನೆಗಳು ಹಮ್ಮಿಕೊಳ್ಳುವಂತ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗಿಯಾಗ್ತಾ ಇದ್ರು. ಮತ್ತೆ ಆ ಒಂದು ಭಾಗದಲ್ಲಿ ಹಿಂದೂ ಪರ ಸಂಘಟನೆಗಳು ಹಮ್ಮಿಕೊಳ್ಳುವಂತಹ ಒಂದು ಕಾರ್ಯಕ್ರಮ ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳು ಕೂಡ ಆಗುತ್ತೆ. ಹಾಗಾಗಿನೇ ಪೊಲೀಸರು ಕೂಡ ಈ ಬಾರಿ ಏನು ಯಾವುದೇ ರೀತಿಯಲ್ಲೂ ಕೂಡ ಒಂದು ಅಹಿತಕರ ಘಟನೆಗಳು ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಬಜರಂಗ ದಳ ಮತ್ತೆ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಹಮ್ಮಿಕೊಂಡಿದಂತಹ ಈ ಒಂದು ಪಂಜಿನ ಮೆರವಣಿಗೆ ಸಾಕ್ತಕ್ಕಂಥ ಮಾರ್ಗದಲ್ಲಿ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಆಯೋಜನೆ ಮಾಡಿ ಯಾವುದೇ ಒಂದು ಅಹಿತಕರ ಘಟನೆಗಳು ಕೂಡ ನಡೆಯಬಾರದು. ಯಾಕಂತ ಹೇಳಿದ್ರೆ ಈ ಹಿಂದೆ ಏನು ಮುಳಬಾಗಿಲು ನಗರದಲ್ಲಿ ಶ್ರೀರಾಮೋತ್ಸವ ಒಂದು ಮೆರವಣಿಗೆಯಲ್ಲಿ ಅಲ್ಲಿ ಒಂದು ಕಲ್ಲು ತೂರಾಟ ಆಗಿತ್ತು. ಹಾಗಾಗಿನೇ ಬಹಳಷ್ಟು ಒಂದು ಸಮಸ್ಯೆಗಳು ಕೂಡ ಆಗಿತ್ತು. ಇಂತಹ ಒಂದು ಸಮಸ್ಯೆಗಳು ಮತ್ತೆ ಮುಂದೆ ಮರುಕಳಿಸಬಾರದು ಅಂತ ನಿಟ್ಟಿನಲ್ಲಿ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಮತ್ತೆ ಅನ್ಯ ಕೋಮಿನ ಜನರೊಂದಿಗೆ ಮತ್ತೆ ಮುಖಂಡರೊಂದಿಗೆ ಕೂಡ ಶಾಂತಿ ಸಭೆಯನ್ನು ಕೂಡ ಏನು ಅಲ್ಲಿರ್ತಕ್ಕಂಥ ಪೊಲೀಸರು ಮಾಡಿದ್ರು. ಹಾಗಾಗಿನೇ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಇದೀಗ ಒಂದು ಪಂಜಿನ ಮೆರವಣಿಗೆ ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.